ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಮತ್ತೊಂದು ರೀತಿಯ ಒಂದು ವಶೀಕರಣದ ಯಂತ್ರವನ್ನು ನಿಮಗೆ ತಿಳಿಸ್ತಿದ್ದೇನೆ. ಇದು ಭಾಳ ಅದ್ಭುತವಾಗಿರುವಂಥದ್ದು ಒಂದು ಯಂತ್ರ, ಮಂತ್ರ ಎರಡೂ ಇದೆ. ಇದನ್ನು ನೀವು ಪ್ರತಿದಿನವೂ ಕೂಡ 128 ಲೆಕ್ಕದಲ್ಲಿ ನೀವು ಮಾಡಬೇಕು. ದಿನಕ್ಕೆ 128 ಸಾರಿ ಮಾಡಬೇಕು. 8 ದಿನಗಳವರೆಗೆ ಜಪಿಸಬೇಕು. ದಿನಕ್ಕೆ 128 ಸತಿ ಜಪಿಸಬೇಕು. 8 ದಿನಗಳವರೆಗೆ ಇದೇ ರೀತಿಯಾಗಿ ಜಪಿಸಬೇಕು. ದಿನಕ್ಕೆ 128 ಅಂದ್ಬಿಟ್ಟು 8 ದಿನ ಇದನ್ನು ಜಪಿಸಬೇಕು. ಆಗ ನಿಮಗೆ ಮಂತ್ರ ಸಿದ್ಧಿಯಾಗುವುದು. ಅದಕ್ಕೆ ಸಿದ್ಧಿ ಆಗುವಾಗ ಮುಂಚಿತವಾಗಿ ನೀವು ಇದಕ್ಕೇನು ಮಾಡಬೇಕು ಅಂದರೆ ಈ ಯಂತ್ರನ ನೀವು ಬರಿಬೇಕು. ಈ ಯಂತ್ರನ ನೀವು ಬರಿಬೇಕು. ಯಂತ್ರನ ಬರೆದುಬಿಟ್ಟು ನೀವೇನು ಮಾಡಬೇಕು ಅಂದರೆ ಒಂದು ಚಕ್ರದಲ್ಲಿ ಒಂದು ಇದು ತಗಡಿನಲ್ಲಿ ಬರಿಬೇಕು. ತಗಡಿನಲ್ಲಿ ಬರೆದುಬಿಟ್ಟು ಈ ಬುತ್ತಿನ ಅಲ್ಲಿ ಇಟ್ಕೋಬೇಕು. ಈ ಬುತ್ತಿ ಒಳಗೆ ಈ ಮುಂಚಿತವಾಗಿ ಈ ಯಂತ್ರನ ನೀವೇನು ಮಾಡಬೇಕು, ಒಂದು ಈ ಬುತ್ತಿನಲ್ಲಿ 2 ತಟ್ಟೆನಲ್ಲಿ ಈ ಯಂತ್ರ ಬರಿಬೇಕು. 2 ತಟ್ಟೆ ಒಳಗೆ ಈ ಯಂತ್ರ ಬರೆದುಬಿಟ್ಟು ನೀವು ಒಂದು ತಟ್ಟೆ ಒಳಗೆ ನೀವೇನು ಮಾಡಬೇಕು ಅಂದರೆ, ನೀವು ಯಾರನ್ನು ವಶ ಮಾಡ್ಕೋಬೇಕು ಅಂತಿದ್ದೀರೋ ಅವರ ಕಾಲಿನ ಮಣ್ಣು ಮತ್ತು ಅವರು ಕಾಲಿನ ಮಣ್ಣು ಇಲ್ಲ ಅಂದರೆ ಅವ್ರ ಕೂದಲು ಅದನ್ನು ತಗೊಂಡು ಬಂದು ಆ ಯಂತ್ರದಲ್ಲಿ ನೀವು ಒಂದು ತಗಡಲ್ಲಿ ಆ ಯಂತ್ರ ಬರೆದು ಅವ್ರ ಹೆಸರು ಬರೆದಿರ್ತೀರಲ್ಲ, ಆ ಹೆಸರು ಮೇಲೆ, ಆ ಚಕ್ರದ ಮೇಲೆ ನೀವು ಅವ್ರ ಕಾಲು ಮಣ್ಣು ಮತ್ತು ಅವರು ಕೂದಲು ಅದನ್ನು ಇಟ್ಟುಬಿಟ್ಟು ಅದಕ್ಕೆ ಇದು ಪುನುಗು ಮತ್ತು ಜವಾದು ಇವೆಲ್ಲ ಇಟ್ಟು ನೀವು ಅದನ್ನು ಪೂಜೆ ಮಾಡಬೇಕು. ಪೂಜೆ ಮಾಡಿ ಇದನ್ನು ನೀವೇನು ಮಾಡಬೇಕು ಅಂದರೆ, ಇದನ್ನು ನೀವು ಅದನ್ನು 2 ತಟ್ಟೆಗಳನ್ನ ಇಡ್ತೀರಾ. ಒಂದು ತಟ್ಟೆನಲ್ಲಿರೋದಕ್ಕೆ ನೀವು ವಶೀಕರಣ ಮಾಡಬೇಕು. ಇನ್ನೊಂದು ತಟ್ಟೆನಲ್ಲಿರೋದನ್ನು ಅದಕ್ಕೆ ಚಕ್ರ ಬರೆದು ಪಕ್ಕದಲ್ಲಿ ಇಡಬೇಕು. ಅದರಲ್ಲಿ ಕಾಲಿನಲ್ಲಿ ಇಡಬೇಕು. ಕಾಲಿನ ಕೆಳಗಿರೋದು ಮಣ್ಣನ್ನು ಇಟ್ಟು ಅದನ್ನು ನೀವು ತಲೆಗೂದಲಾಗಲಿ ಹಾಕಿ ಪುನುಗು ಮತ್ತು ಅದಕ್ಕೆ ಹಚ್ಚಿ ಜಪಿಸಬೇಕು. ಒಂದು ತಟ್ಟೆನಲ್ಲಿ ಯಂತ್ರದ ಮಧ್ಯದಲ್ಲಿ ಅವರ ವಸ್ತುನ ಇಡಬೇಕು. ವಸ್ತುಗಳನ್ನ ನೀವು ವಸ್ತುನ ಇಟ್ಟುಬಿಟ್ಟು ಜಪ ಮಾಡುವಾಗ ಅವ್ರ ಬಾಗಿಲು ಎದುರುಗಡೆ ನೀವು ಎದುರಿಗೆ ಕುತ್ಕೊಂಡು ಜಪ ಮಾಡೋಂಗೆ ಇರಬೇಕು. ಅಂದರೆ ನೀವು ಯಾವ ದಿಕ್ಕಿನಲ್ಲಿ ಕುತ್ಕೊತೀರೋ ಅವ್ರ ಬಾಗಿಲಿಗೆ ಎದುರಿನಲ್ಲಿ ಕುತ್ಕೊಂಡಿರೋಂಗೆ ಇರಬೇಕು. ಅವ್ರ ಬಾಗಿಲಿಗೆ ಎದುರಿನಲ್ಲಿ ಕುತ್ಕೊಂಡು ಜಪ ಮಾಡೋಂಗೆ ನಿಮ್ಮ ಮನೆಯಲ್ಲಿ ಅವ್ರ ಮನೆ ಬಾಗಿಲು ಎದುರುಗಡೆ ನೀವು ಕುತ್ಕೊಂಡು ಜಪ ಮಾಡೋಂಗೆ ಇರಬೇಕು. ಅಂದರೆ ನಾನು ಹೇಳ್ತಿರೋದು, ನೀವು ಆ ದಿಕ್ಕನ್ನು ತಿರ್ಕೊಳ್ಬೇಕು. ಅವ್ರ ಬಾಗಿಲು ಯಾವ ಕಡೆ ಇದೆಯೋ ಆ ಬಾಗಿಲು ಕಡೆ ನೀವು ನಿಮ್ಮ ಮನೆಯಲ್ಲಿ ನೀವು ಆ ದಿಕ್ಕಿಗೆ ತಿರ್ಕೊಂಡು ನೀವು ಈ ಮಂತ್ರನ ಜಪ ಮಾಡಬೇಕು. ಜಪ ಮಾಡಿ ನೀವು ಈ ಬೂತಿನಲ್ಲಿ ಆ ಯಂತ್ರ ಬರೆದು ಅವ್ರ ಹೆಸರು ಬರೆದು ಪುನುಗು ನೀವು ಅವ್ರ ಹೆಜ್ಜೆ ಮಣ್ಣು ಕೂದಲು ಇಟ್ಟಿದ್ದೀರಲ್ವಾ ಅದನ್ನು ಇಟ್ಟು ನೀವು ಜಪಿಸ್ಬೇಕು. ಅವ್ರ ಬಾಗಿಲುಗಡೆ ನೋಡಿಕೊಂಡು ಈ ರೀತಿಯಾಗಿ ನೀವು ಕುತ್ಕೊಂಡು ಜಪಿಸ್ಬೇಕು. ಜಪಿಸಾದ ನಂತರ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಮಂತ್ರ ಸಿದ್ಧಿ ಆದ ನಂತರ 8 ದಿನಗಳಾದ ನಂತರ ನೀವೇನು ಮಾಡಬೇಕು, ಅದನ್ನು ನಿಮಗೆ ಸಿದ್ಧಿ ಆಯಿತು ಅಂದಾಗ ಅವ್ರ ಮನೆ ಎದುರಿಗೆ ನೀವು ಅದನ್ನು ಹೂತಿಡಬೇಕು. ಅವರ ಮನೆ ಎದುರುಗಡೆ ನೀವು ಅದನ್ನು ಯಂತ್ರನ ಆ ಚಕ್ರನ ಹೂತಿಡಬೇಕು. ಭೂಮಿನಲ್ಲಿ ಹೂತಿಡಬೇಕು. ಈ ರೀತಿ ಮಾಡೋದ್ರಿಂದ ಅವರು 3 ದಿನಗಳಲ್ಲಿ ನಿಮಗೆ ವಶವಾಗ್ತಾರೆ. ನೀವು ಮತ್ತೆ ಅದು 3 ದಿನಗಳಲ್ಲಿ ವಶವಾಗಲೇ ಇಲ್ಲ ಅಂದಾಗ, ಮತ್ತೆ ಅದಾಗಲಿಲ್ಲ ಅಂದಾಗ ನೀವು ಮತ್ತೆ ಏನು ಮಾಡಬೇಕು ಅಂದರೆ, ಸಗಣಿ ತಗೋಬೇಕು. ಸಗಣಿಯನ್ನು ನೀವು ಏನು ಮಾಡಬೇಕು, ಆ ಯಂತ್ರದ ಮೇಲೆ ನೀವು ಸಗಣಿನ ಇಡಬೇಕು. ನೀವು ಯಂತ್ರದ ಮೇಲೆ ಸಗಣಿಯನ್ನಿಟ್ಟು ಈ ಸಗಣಿಯನ್ನಿಟ್ಟು ಮೇಲೆ ನೀವೇನು ಮಾಡಬೇಕು, ಇದೇ ಮಂತ್ರನ ಜಪಿಸ್ಬೇಕು. ಆ ಜಪಿಸುವಾಗ ಏನು ಮಾಡಬೇಕು ಅಂದರೆ, ನೀವು ಒಂದು ದೀಪ ಹಚ್ಚಬೇಕು. ಮಣ್ಣಿನ ದೀಪದಲ್ಲಿ ಬೇವಿನ ಎಣ್ಣೆ ಹಾಕಬೇಕು. ಬೇವಿನ ಎಣ್ಣೆ ಹಾಕಿಬಿಟ್ಟು ಆ ದೀಪದ ಬೆಳಕು ಆ ಯಂತ್ರದ ಮೇಲೆ ಬೀಳೋಂಗೆ ನೀವು ಅದು ಬೇವಿನ ಎಣ್ಣೆ ದೀಪನ ಹಚ್ಚಿ ಮಂತ್ರ ಜಪಿಸ್ಬೇಕು. ದೀಪವನ್ನು ಇಟ್ಟ ಮೇಲೆ ಅದರಿಂದ ನೀವು ಆ ದೀಪದ ಬೆಳಕು ಅದ್ರ ಮೇಲೆ ತಗಲ್ದ ಮೇಲೆ ಮತ್ತೆ ಅದು ಯಂತ್ರದಲ್ಲಿ ನೀವೇನು ಮಾಡ್ತೀರಾ, ಮಧ್ಯದ ಅಕ್ಷರದಲ್ಲಿ ಈ ದೀಪ ಬೆಳಕು ಅದ್ರ ಮೇಲೆ ಬಿಡಬೇಕು. ನೀವು ಕೂದಲು ಅವೆಲ್ಲ ಇಟ್ಟಿರ್ತೀರಲ್ಲ ಅದ್ರ ಮೇಲೆ ಈ ಬೆಳಕು ಬೀಳಬೇಕು. ಬಿಟ್ಟಾಗ ಮತ್ತೆ ಅದು ನಿಮಗೆ ಕಾರ್ಯ ಸಿದ್ಧಿ ಆಗುತ್ತೆ.
ತಗಲಿದ ಮೇಲೆ ಅದು ನಿಮಗೆ ಅದು ಆ ಬೆಳಕು ಅಕ್ಷರದ ಮೇಲೆ ಬೀಳ್ತಾ ಇರಬೇಕು. ನೀವು ಹೆಸರು ಅವೆಲ್ಲ ಬರೆದು ಇಟ್ಟಿದ್ದೀರಲ್ಲ ಅದ್ರ ಮೇಲೆ, ಆ ಅಕ್ಷರದ ಮೇಲೆ ಈ ಬೆಳಕು ಬೀಳಬೇಕು. ಅದ್ರದ್ದು ತಾಪ ಅದ್ರ ಮೇಲೆ ತಗಲ್ಬೇಕು. ಆ ರೀತಿ ಮಾಡಬೇಕು. ಮಾಡಿದ್ರೆ ನಿಮಗೆ ತಪ್ಪದೆ ಅವರು ವಶವಾಗ್ತಾರೆ. ನೀವು ಯಾರಿಗೋಸ್ಕರ ನೀವು ವಶ ಪಡಿಸ್ಕೊಳ್ಳೋಕ್ಕೆ ಮಾಡಬೇಕು ಅಂತಿದ್ದೀರೋ, ಯಾರೇ ಆಗಲಿ, ಹೆಂಡತಿ ಆಗಲಿ, ಮಕ್ಕಳೇ ಆಗಲಿ, ಗಂಡ ಆಗಲಿ, ತಮ್ಮ ಆಗಲಿ, ಅಣ್ಣ ಆಗಲಿ, ನಮಗೆ ಬೇರೆಯವ್ರು ಯಾರೋ ನಮ್ಮ ಕಾರ್ಯಗಳು ಮಾಡಬೇಕು ಅಂದಾಗ ಈ ರೀತಿಯಾಗಿ ಎಷ್ಟೋ ಕಾರ್ಯಗಳಿರ್ತವೆ. ವಶ ಅಂದರೆ ಒಂದೇ ಅಲ್ಲ, ನಮಗೆ ಬೇರೆ ಬೇರೆ ವಶ ಇರುತ್ತೆ. ಭೂಮಿ ವಶ ಪಡಿಸ್ಕೋಬೇಕು, ದೇವ್ರ ವಶ ಪಡಿಸ್ಕೋಬೇಕು, ಎಲ್ಲ ರೀತಿ ಏನೇನೋ ಇರುತ್ತೆ. ಆದರೆ ಬರೀ ವಶ ಅಂದರೆ ಹೆಣ್ಣು ಗಂಡನ ವಶ ಮಾಡೋದೇ ಅಲ್ಲ, ಬೇರೆ ಬೇರೆ ಕಾರ್ಯಗಳಲ್ಲಿ ವಶ ಇರುತ್ತೆ. ಎಲ್ಲದಕ್ಕೂ ಒಂದೊಂದು ರೀತಿ ಇರುತ್ತೆ. ಅದನ್ನು ನೀವು ನಿಮ್ಮ ಕಾರ್ಯನ ವಶ ಮಾಡ್ಕೋಬೋದು. ವಶ ಮಾಡಿಕೊಂಡಾಗ ನಿಮ್ಮ ಕಾರ್ಯ 100ಕ್ಕೆ 100 ಸಿದ್ಧಿ ಆಗುತ್ತೆ. ಈ ರೀತಿಯಾದಂಥ ನೀವು ಇದನ್ನು ಹೇಳ್ಕೊಂಡು ಮಾಡಿ, ನಿಮಗೆ ಭಾಳ ಇದಕ್ಕೆ ನೈವೇದ್ಯ ಇದನ್ನು ನೀವೇನು ಮಾಡಬೇಕು, ಇದನ್ನೆಲ್ಲ ಸಿದ್ಧಿ ಮಾಡಿಕೊಂಡ ನಂತರ ನೀವು ಇದಕ್ಕೆ ಮಾಡಬೇಕಾಗಿರೋದು, ಸಿದ್ಧಿ ಆದ ನಂತರ ಅವಲಕ್ಕಿ, ಇದಕ್ಕೆ ನೈವೇದ್ಯ ನೀವು ಇಡಬೇಕಾಗಿರೋದು ಅವಲಕ್ಕಿ, ಉರಿಗಡಲೆ, ಹಾಲು, ಹಣ್ಣು, ತೆಂಗಿನಕಾಯಿ, ಸಕ್ಕರೆ, ಸಾಂಬ್ರಾಣಿ, ಕರ್ಪೂರ, ಊದ್ಬತ್ತಿ, ಕೆಂಪು ಹೂಗಳಿಂದ ನೀವು ಪೂಜಿಸ್ಬೇಕಿದ್ನ. ಪೂಜೆ ಮಾಡಿ ಆಮೇಲೆ ಯಂತ್ರನ ಪ್ರಾರಂಭ ಮಾಡಬೇಕು. ಪೂಜೆ ಆದ ನಂತರ, ಪ್ರಾಣ ಪ್ರತಿಷ್ಠೆ ಆದ ನಂತರ ನೀವು ಸಿದ್ಧಿ ಮಾಡಬೇಕು. ಯಂತ್ರನ ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಪ್ರಾಣ ಪ್ರತಿಷ್ಠೆ ಮಾಡಿ ಆಮೇಲೆ ನೀವು ಈ ಬುತ್ತಿನಲ್ಲಿ ಇಡಬೇಕು ಆ ಚಕ್ರನ. ಆಮೇಲೆ ಆ ವಸ್ತುಗಳು ಯಾರನ್ನ ವಶ ಮಾಡ್ಕೋಬೇಕು ಅಂತಿದ್ದೀರೋ ಆ ವಸ್ತುನ ಅವ್ರ ಕೂದಲು ಆಗಿರ್ಬೋದು, ಕಾಲು ಮಣ್ಣಾಗಿರ್ಬೋದು, ಆ ಯಂತ್ರದ ಮೇಲೆ ಇಡಬೇಕು. ಅವ್ರ ಹೆಸರು ಬರ್ದಿರೋ ಯಂತ್ರದ ಮೇಲೆ ಇಟ್ಟಾದ ನಂತರ ನೀವು ಪೂಜೆ ಎಲ್ಲ ಆದ ನಂತರ ಇದನ್ನು ಮಾಡಿ ಆಮೇಲೆ ಇದನ್ನು ಪೂಜೆ ಮಾಡಿ ಮಂತ್ರ ಜಪಿಸ್ಬೇಕು. ಜಪಿಸಿದ ನಂತರ ನೀವು ತಗೊಂಡೋಗಿ ಅವ್ರ ಮನೆ ಎದುರುಗಡೆ, ಅವ್ರು ಓಡಾಡೋ ಜಾಗದಲ್ಲಿ, ಬಾಗಿಲು ಎದುರುಗಡೆ ಅಂದರೆ ಬಾಗಿಲಲ್ಲಿ ಅಲ್ಲ, ಅವ್ರ ಮನೆ ಎದುರುಗಡೆ ನೀವೆಲ್ಲನ ಹೂಳಬೇಕು. ಅವ್ರು ಓಡಾಡೋಂಥ ಜಾಗದಲ್ಲಿ ಅದನ್ನು ನೀವು ಓಡಾಡೋ ಜಾಗದಲ್ಲಿ ಹೂಳಿದ್ರಿ ಅಂದರೆ ನೀವು ಯಾರಿಗೋಸ್ಕರ ಕಾರ್ಯ ಮಾಡಿದ್ರು ಆ ಕಾರ್ಯ ಅತಿ ಶೀಘ್ರವಾಗಿ ನಿಮಗೆ ಸಿದ್ಧಿ ಆಗುತ್ತೆ. ಈ ರೀತಿಯಾಗಿ ನಡೀತೈತೆ. ಇದು ಅಕಸ್ಮಾತ್ ಆಗಿ ಅದು ನಿಮ್ಗೆ ಆಗಲಿಲ್ಲ ಅಂದಾಗ ಏನು ಮಾಡ್ತೀರಾ, ಅದ್ರ ಮೇಲೆ ಒಂದು ಸ್ವಲ್ಪ ಸಗಣಿ ಇಡಿ. ಸಗಣಿ ಇಟ್ಬಿಟ್ಟು ಒಂದು ಬೇವಿನ ಎಣ್ಣೆ ತಗೊಂಡು ಬಂದು ಬೇವಿನ ಎಣ್ಣೆ ಹಚ್ಚಿ ನೀವು ಇಟ್ಟಿರ್ತೀರಲ್ಲ ಯಂತ್ರದ ಮೇಲೆ, ಅದು ಮಂತ್ರದ ಮೇಲೆ, ಅಕ್ಷರದ ಮೇಲೆ, ನೀವು ಬೀಜಾಕ್ಷರದ ಮೇಲೆ ಬೆಳಕು ಬೀಳಬೇಕು. ಆ ಬೀಜಾಕ್ಷರ ಮೇಲೆ ಅದು ಇದು ದೀಪದ ಜ್ವಾಲೆ ಅದ್ರ ಮೇಲೆ ತಗಲ್ದಾಗ ನಿಮಗೆ ಸಿದ್ಧಿ ಆಗುತ್ತೆ. ಆವಾಗ ಮತ್ತೆ ಅದನ್ನೇ ಯಂತ್ರ ತಗೊಂಡೋಗಿ ನಿಮ್ಮ ಯಾರನ್ನ ವಶ ಮಾಡ್ಕೊಬೇಕು, ನಿಮ್ಮ ಶತ್ರುಗಳನ್ನ ಅಲ್ಲಿ ನೀವು ಅವ್ರ ಮನೆ ಹತ್ರ ನೀವು ಇಟ್ರಿ ಅಂದರೆ ನಿಮಗೆ ಅತಿ ಶೀಘ್ರ ವಶವಾಗಿ ಬರ್ತಾರೆ. ಇದನ್ನು ನೇಮವಾಗಿ ಮಾಡಿ ಸಿಕ್ಕದವ್ರಿಗೆಲ್ಲ ವಶ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮಗೆ ಬಂದಿರೋ ಕಾರ್ಯಕ್ಕಾಗಿ ನಿಮ್ಮ ಜೀವನದಲ್ಲಿ ನೀವು ಬದಲಾಯಿಸ್ಕೊಳ್ಳೋಕ್ಕೋಸ್ಕರ ನಾವು ಇದು ತಿಳಿಸ್ತಿದ್ದೀವಿ. ಬೇರೆ ಬೇರೆ ಕಾರ್ಯನ ಮಾಡಿದ್ರೆ ಅದು ನಿಮಗೆ ಅಪಜಯ ಆಗುತ್ತೆ. ಇದು ನಮ್ಮದು ಹೇಳೋ ಅಂಥ ಕಾರ್ಯ, ನಮ್ಮ ಧರ್ಮ ನಾವು ಹೇಳ್ತೀವಿ. ಅದು ನಿಮ್ಮ ಕಷ್ಟಗಳನ್ನ ನೀವು ಪರಿಹಾರ ಮಾಡ್ಕೊಳ್ಳಿ ಅಂತ. ನೀವು ಸಿಕ್ಕದವ್ರಿಗೇನಾದರೂ ಈ ಕಾರ್ಯ ಮಾಡಿ ನೀವು ಇನ್ನೊಬ್ರಿಗೆ ಮಾಡಿಕೊಡೋದು, ಇನ್ನೊಬ್ಬರ ಜೀವನ ಹಾಳು ಮಾಡೋದು ಮಾಡಿದ್ರಿ, ನಿಮಗೆ ಅದು ತೊಂದರೆಗೆ ಗುರಿ ಆಗ್ತೀರಾ. ಹೇಳೋ ಧರ್ಮ ನಮ್ಮದು, ಕೇಳೋದು ನಿಮ್ಮದು ಅದು ಧರ್ಮ. ಕೇಳೋದು ನಿಮಗೆ ಸೇರಿರೋದು. ಇನ್ನು ಮುಂದೆ ಇದೇ ರೀತಿಯಾದಂಥ ಹಲವಾರು ಮಂತ್ರ ತಂತ್ರಗಳು ತಿಳಿಸ್ತೀನಿ. ಪ್ರಿಯ ವೀಕ್ಷಕರೇ, ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.